ಕೋಟಿ CSR ಫಂಡ್ ಎಲ್ಲಿ? ಸರ್ಕಾರ ಕೊಟ್ಟಿದ್ದ 1 ಕೋಟಿ CSR ಫಂಡ್ ಏನಾಯ್ತು? ಖರ್ಚಾಗಿದೆ ಅಂತ ಹೇಳಿದ್ದಾರೆ ಶಿಲ್ಪಾ ನಾಗ್. ದಾಖಲೆ ಕೊಡಿ ಅಂತ ಕೇಳಿದ್ದಾರೆ ರೋಹಿಣಿ ಸಿಂಧೂರಿ ಅನ್ನುವಂತಹ ವಿಚಾರವೇ ಈಗ ಇಷ್ಟೆಲ್ಲ ಗಲಾಟೆಗಳಿಗೆ ಕಾರಣ ಆಯ್ತಾ? ಸರ್ಕಾರ CSR ಫಂಡ್ ಅನ್ನ ರಿಲೀಸ್ ಮಾಡಿತ್ತು 12 ಕೋಟಿ. ಅದನ್ನ ಯಾವ ರೀತಿಯಾಗಿ ಖರ್ಚು ಮಾಡಿದ್ರಿ? ಖರ್ಚಾಗಿದೆ ಅನ್ನೋದಾದ್ರೆ ದಾಖಲೆಯಲ್ಲಿ ಯಾವ್ಯಾವುದಕ್ಕೆ ಖರ್ಚು ಮಾಡಿದ್ರಿ ಅನ್ನುವಂತಹ ಪ್ರಶ್ನೆಯನ್ನ DC ಆಗಿರುವಂತಹ ರೋಹಿಣಿ ಸಿಂಧೂರಿ ಕೇಳ್ತಾರೆ. ಆ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆಯೇ ಜಟಾಪಟಿ ನಡೆದಿದ್ದು ಅನ್ನೋದು ರೋಹಿಣಿ ಸಿಂಧೂರಿ ಅವರ ಮಾತು. 12 ಕೋಟಿ CSR ಫಂಡ್ಗೆ ಲೆಕ್ಕ ಕೇಳಿದ್ದಕ್ಕೆ ವಿವಾದ ಶುರುವಾಗಿದ್ದು 1 ವಾರದಿಂದ 12 ಕೋಟಿ ಲೆಕ್ಕ ಕೊಡದೆ ಸುಮ್ಮನಿದ್ರು ಶಿಲ್ಪಾ ನಾಗ್. 12 ಕೋಟಿಯ ಲೆಕ್ಕ ಕೇಳಿದ್ದಕ್ಕೇನೆ ಶಿಲ್ಪಾ ನಾಗ್ ರಾಜೀನಾಮೆ ಕೊಟ್ರ ಅನ್ನುವ ಪ್ರಶ್ನೆ ಕೂಡ ಇದೆ. ಈಗ ಕೊರೋನಾ ಲೆಕ್ಕ ಸಿಕ್ತಿಲ್ಲ, 12 ಕೋಟಿ ಹಣದ ಲೆಕ್ಕನೂ ಇಲ್ಲ, ಸರ್ಕಾರದ ಹಣ ಖರ್ಚಾಗಿದ್ದಕ್ಕೆ ದಾಖಲೆನೂ ಇಲ್ಲ. ಲೆಕ್ಕ ಕೇಳಿದ ಮೇಲೆನೆ ಈ ವಿವಾದ ಶುರುವಾಗಿರೋದು ಅಂತ ಹೇಳ್ತಾ ಇರೋದು ಜಿಲ್ಲಾಧಿಕಾರಿ ಆಗಿರುವಂತಹ ರೋಹಿಣಿ ಸಿಂಧೂರಿ ಅವರು. ಸೊ ಇಲ್ಲಿ ಯಾರು ಸರಿ ಯಾರು ತಪ್ಪು, ನಿಜ ಏನು ಅನ್ನೋದು ಇಲ್ಲಿ ರಾಜ್ಯದ ಜನರಿಗೆ ಗೊತ್ತಾಗಬೇಕಾಗಿದೆ. ಯಾವ ಕಾರಣಕ್ಕಾಗಿ ಇಂತಹ ಗಲಾಟೆ ಆಗಿದೆ ಅನ್ನುವಂಥದ್ದು. ರೋಹಿಣಿ ಸಿಂಧೂರಿ ಅವರ ವರ್ಷನೇ ಬೇರೆ, ಶಿಲ್ಪಾ ನಾಗ್ ಅವರ ವರ್ಷನೇ ಬೇರೆ. ಪ್ರತಿ ಜಿಲ್ಲೆನಲ್ಲಿ ಎಲ್ಲರೂ ಅವರು ಇಷ್ಟು ಪರ್ಸೆಂಟೇಜ್ 30% ಆಫ್ ಫಂಡ್ ಅವರು CSRಗೆ ಇಡಬೇಕು ಅನ್ನೋದು ಒಂದು ನಿಯಮ. ವೈದ್ಯರ ನಡೆ ಹಳ್ಳಿ ಕಡೆ ಅಂತ ಒಂದು ವಾರ ಹಿಂದೆ ನಮಗೆ ಪ್ರೋಗ್ರಾಮ್ ಬಂದಿದೆ ಸರ್ಕಾರದಿಂದ. ಸೊ ನಾವು CSR ಅಲ್ಲಿ ಬಂದಿದ್ದೆಲ್ಲ ಎಲ್ಲ ಹೋಗಿದೆ ಅಂತ ನಾವು ಕೇಳಿದ್ವಿ. ಬಿಕಾಸ್ ಇಲ್ಲಿಗೆ ನಾವು ಸ್ವಲ್ಪ ಕೊಡಬೇಕಾಗಿದೆ, ಅಷ್ಟನ್ನೇ ನಾವು ಕೇಳಿದ್ವಿ. ಎಲ್ಲವನ್ನು ಖರ್ಚು ಮಾಡಿದ್ದೀವಿ ಅಂತ ಹೇಳಿದ್ದಾರೆ. ಆಯಿತು, ಎಲ್ಲಿ ಖರ್ಚಾಗಿದೆ 12 ಕೋಟಿ ಅಂತ ನಮಗೆ ಸಿಟಿಗೆ ಪೂರ್ತಿ ಖರ್ಚು ಮಾಡಿದ್ದೀರಾ, ಯಾವುದಕ್ಕೆ ಖರ್ಚು ಮಾಡಿದ್ದೀರಿ ಕೇಳಿದ್ವಿ. 12 ಕೋಟಿ CSR ಎಲ್ಲಿ ಖರ್ಚು ಆಗಿದೆ, ಎಲ್ಲಿ ಹೋಗಿದೆ ಎಲ್ಲ ಅದನ್ನು ಕೇಳಿದ್ವಿ. ಅದಿನ್ನೂ ಬಂದಿಲ್ಲ ನಮಗೆ. ನಾವು ಕೇಳಿದ್ದು ಇದು, ಅದು ಎಲ್ಲಿ ಎಷ್ಟು ಕೇಸಸ್ ಇದೆ ಆ್ಯಂಡ್ ಇದು ಎಲ್ಲಿ ಖರ್ಚು ಆಗಿದೆ, ಯಾವ ವಾರ್ಡ್ಗೆ ಅಥವಾ ಯಾರಿಗೆ ಕೊಟ್ಟಿದ್ರೆ. ಬಿಕಾಸ್ ನಾವು ಹಳ್ಳಿಗಳಿಗೆ ಎಲ್ಲ ಕಡೆ ಈಗ ನಂಜನಗೂಡಿನಲ್ಲಿ, ಮೈಸೂರು ತಾಲೂಕಿನಲ್ಲಿ ಎಲ್ಲ ಕಡೆ ಫ್ಯಾಕ್ಟ್ರೀಸ್ ಇದೆ. ಎಲ್ಲವನ್ನು ಅವರು ಲೋಕಲ್ ಆಗಿ ನೋಡ್ತೀವಿ ಅಂದ್ರು, ಇಲ್ಲ ಸೆಂಟ್ರಲೈಸ್ಡ್ ಆಗಿ ನಾವು ಕೊಡ್ತೀವಿ ಅಂತ ಹೇಳಿದ್ರು. ಈ ಲೆಕ್ಕ ನಾವು ಕೇಳಿದ್ವಿ. ನಾವು ಅವರಿಗೆ ಫೆಬ್ರವರಿ 15ಗೆ ಬಂದಿದ್ದವರು ಅವತ್ತಿಂದ ಏನು ಸಮಸ್ಯೆ ಇಲ್ಲ. ಕಳೆದ ಒಂದು ವಾರ 10 ದಿನದಿಂದ ಮಾತ್ರ ಸಮಸ್ಯೆ ಇದೆ. ಯಾತಕ್ಕೆ ಇದೆ? ಈಗ ಇಟ್ ಇಸ್ ನಾಟ್ ಇನ್ ಮೈ ಪ್ಲೇಸ್ ಟು ಕೀಪ್ ಆನ್ ಆನ್ಸರಿಂಗ್. ಇದು ನಮ್ಮ ಜಾಬ್ ಅಲ್ಲ ಅಂದರೆ ಕೀಪ್ ಆನ್ ಆನ್ಸರಿಂಗ್ ಫಾರ್ ಎವ್ರಿ ಅಲಿಗೇಷನ್ ಅಂತ ನಾವು ಹೇಳಿದ್ವಿ. ನಾವೇನಿದ್ರು ಸರ್ಕಾರಕ್ಕೆ ವರದಿ ಕೊಡ್ತೇವೆ. ರೋಹಿಣಿ ಸಿಂಧೂರಿ ಅವರ ವಾದ ಇದು. ಹಾಗಾದ್ರೆ ಶಿಲ್ಪಾ ನಾಗ್ ಅವರ ವಾದ ಏನು ಅನ್ನೋದನ್ನ ಕೂಡ ನಾವು ನೋಡ್ತಾ ಹೋಗೋಣ. ನಿನ್ನೆ ಅವರ ಅನೇಕ ಆರೋಪಗಳನ್ನ ರೋಹಿಣಿ ಸಿಂಧೂರಿ ಅವರ ಮೇಲೆ ಮಾಡಿದ್ರು. ಹಾಗಾದ್ರೆ ಅವರ ವಾದ ಏನು? CSR ಫಂಡ್ ವಾಟ್ಸಪ್ ಗ್ರೂಪ್ ನಿಂದ ರಿಮೂವ್ ಆಗಿದೆ. CSR ಫಂಡ್ ತರಿಸಿ ಔಷಧಿ ಪಾಲಿಕೆಯಿಂದ DC ಕಚೇರಿಗೆ ಶಿಫ್ಟ್ ಆಗಿದೆ. 15 ದಿನಗಳಿಂದ ನಿತ್ಯ ಮೀಟಿಂಗ್ ಅನ್ನು ನಡೆಸಿ ಸುಮ್ಮನೆ ಕೂರ್ತಾ ಇದ್ರಂತೆ. ಅಂದ್ರೆ ಅಲ್ಲಿ ಕೂರಿಸ್ತಾ ಇದ್ರು ಇವರನ್ನ. ಚಿಕ್ಕ ಚಿಕ್ಕ ವಿಷಯಗಳಿಗೂ ನೋಟಿಸ್ ಅನ್ನ ಕೊಡ್ತಾ ಇದ್ರು. DC ವಿರುದ್ಧ ಶಿಲ್ಪಾ ನಾಗ್ ಕಿರುಕುಳದ ಆರೋಪವನ್ನ ಕೂಡ ಮಾಡಿದ್ದಾರೆ. ಹಾಗಾಗಿ ಏನಾಯ್ತು? ಪ್ರತಿ ಬಾರಿ ಕೂಡ ನೋಟಿಸ್ ಕೊಟ್ಟಿದ್ ಯಾಕೆ? ಯಾವ್ಯಾವ ವಿಚಾರಗಳಿಗೆ ನೋಟಿಸ್ ಅನ್ನ ಕೊಡ್ಲಾಗಿದೆ? ಜೊತೆಗೆ ಕೆಲಸದ ವಿಚಾರದಲ್ಲಿ ಏನೇನಾಗಿದೆ? 12 ಕೋಟಿಯ ಆ ಒಂದು CSR ಫಂಡ್ ಏನಾಯ್ತು? ಹೀಗೆ ಅನೇಕ ವಿಚಾರಗಳಿಗೆ ರೋಹಿಣಿ ಸಿಂಧೂರಿ ಅವರು ಕೂಡ ಪ್ರಶ್ನೆ ಮಾಡಿದ್ದಾರೆ. ಅದರಲ್ಲೂ ಪ್ರಮುಖವಾಗಿ ಚಿಕ್ಕ ಚಿಕ್ಕ ವಿಷಯಗಳಿಗೆ ನೋಟಿಸ್ ಕೊಟ್ಟಿದ್ದಾರೆ ಅನ್ನೋದು ಶಿಲ್ಪಾ ನಾಗ್ ಆರೋಪ. ಹಾಗಾದ್ರೆ ಸಿಂಧೂರಿ ಅವರ ವಾದ ಏನು ಅಂತ ನೋಡೋದಾದ್ರೆ, ಅಧಿಕಾರಿಗಳಿಗೂ ರಾಜಕಾರಣಿಗಳಿಗೂ ಡೋಂಟ್ ಕೇರ್ ಅಂತ ಆಗಿದ್ದಾರೆ ಈಗ ರೋಹಿಣಿ ಸಿಂಧೂರಿ ಅವರು. ಪ್ರತಿ ಬಾರಿ ಕೂಡ ಅದನ್ನ ನಾವು ನೋಡಬಹುದು. ಪ್ರತಿ ಒಂದಕ್ಕೂ ದಾಖಲೆ ಸಮೇತ ರೋಹಿಣಿ ಸಿಂಧೂರಿ ಸ್ಪಷ್ಟನೆಯನ್ನ ಕೊಡ್ತಾ ಇದ್ದಾರೆ. ಶಾಸಕ ಸಾರಾ ಮಹೇಶ್ ಆರೋಪಕ್ಕೂ ದಾಖಲೆ ಕೊಟ್ಟರು. ಆಂಧ್ರಕ್ಕೆ ಲಾಭ ಮಾಡಿಕೊಟ್ಟಿದ್ದಾರೆ ಅನ್ನುವ ಆರೋಪಕ್ಕೆ ಉತ್ತರ ಕೊಟ್ಟರು. ಶಾಸಕ HP ಮಂಜುನಾಥ್ ಆರೋಪಕ್ಕೂ ಪತ್ರದ ಮೂಲಕವೇ ಉತ್ತರ ನೀಡಿದ್ರು. ಸಂಸದ ಪ್ರತಾಪ್ ಸಿಂಹ ಕೇಳಿದ ಕೊರೋನಾ ಲೆಕ್ಕಕ್ಕೂ ಕೂಡ ದಾಖಲೆ ಸಮೇತ ಉತ್ತರವನ್ನ ಕೊಟ್ಟಿದ್ದಾರೆ. ಚಾಮರಾಜನಗರದಲ್ಲಿ ಆಕ್ಸಿಜನ್ ಸಿಗದೆ ಸಾವನ್ನಪ್ಪಿರುವ ಕೇಸಲ್ಲೂ ಸರ್ಕಾರಕ್ಕೆ ಲಿಖಿತ ಉತ್ತರ ಕೊಟ್ಟಿದ್ದಾರೆ. ಇನ್ನು ಪಾಲಿಕೆ ಆಯುಕ್ತೆ ಶಿಲ್ಪಾ ನಾಗ್ ಆರೋಪಕ್ಕೂ ಕೂಡ ಸ್ಪಷ್ಟನೆ ಕೊಟ್ಟು ಉತ್ತರವನ್ನ ಕೊಟ್ಟಿದ್ದಾರೆ. ಕಾನೂನಿನ ಅಡಿಯಲ್ಲಿ ಕೆಲಸ ಮಾಡ್ತಿದ್ದೇನೆ ಅಂತ ಹೇಳಿ ದಾಖಲೆಯನ್ನ ಬಿಡುಗಡೆ ಮಾಡಿದ್ದಾರೆ ಜಿಲ್ಲಾಧಿಕಾರಿ ಆಗಿರುವಂತಹ ರೋಹಿಣಿ ಸಿಂಧೂರಿ ಅವರು. ಬಿಜೆಪಿ, JDS, ಕಾಂಗ್ರೆಸ್ 3 ಪಕ್ಷದವರಿಗೂ ಕೂಡ ಕೇರ್ ಮಾಡದೆ ಕೆಲಸವನ್ನ ಮಾಡ್ತಾ ಇದ್ದಾರೆ. ಮೈಸೂರು ಜಿಲ್ಲೆಯಲ್ಲಿ ಜಗ್ಗದೆ ನಿಂತಿದ್ದಾರೆ ರೋಹಿಣಿ ಸಿಂಧೂರಿ ಅವರು. ಶಿಲ್ಪಾ ನಾಗ್ ಪ್ರಕರಣದಲ್ಲೂ ಕೂಡ ನಾನು ತಪ್ಪು ಮಾಡಿಲ್ಲ ಅಂತ ಹೇಳಿ ದಾಖಲೆಯನ್ನ ಕೊಟ್ಟಿದ್ದಾರೆ ರೋಹಿಣಿ ಸಿಂಧೂರಿ ಅವರು. ಪ್ರತಿ ಬಾರಿ ಕೂಡ ವಿವಾದಗಳಾದಾಗ ಸ್ಪಷ್ಟನೆಯನ್ನ ದಾಖಲೆಗಳ ಮೂಲಕ ಉತ್ತರವನ್ನ ಕೊಡುವಂತಹ ಕೆಲಸವನ್ನ ಮಾಡಿದ್ದಾರೆ.